ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಇವತ್ತು ಏಂಜಲ್ಸ್ಗೆ ಹೇಗೆ ಕನೆಕ್ಟ್ ಆಗೋದು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. 2 ಹಳೆ ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಮೈಕು ಸರಿಯಾಗಿ ಕೇಳಿಸ್ತಾ ಇಲ್ಲ. ಅದಕ್ಕೆ ಬೇಸಿಕಲಿ ಒಂದು ಪಾಯಿಂಟ್ನ ಟಚ್ ಮಾಡಿ ಇನ್ ಡೀಟೇಲ್ ಹೇಳ್ತೀನಿ ಈ ವಿಡಿಯೋದಲ್ಲಿ. ಏಂಜಲ್ಸ್ ಅಂದ್ರೆ ದೇವಿ ದೇವತೆಗಳಾಗಿರ್ತಾರೆ ಅವರು. ಏಂಜಲ್ಸ್ ಒಂದು ಲೋಕನೇ ಇರುತ್ತೆ, ಹೇಗೆ ಆತ್ಮದ ಲೋಕ ಇರುತ್ತೆ ಹಾಗೆ ಒಂದು ಏಂಜಲ್ಸ್ ಲೋಕ ಇರುತ್ತೆ. ಅಲ್ಲಿ ವಾಸ ಆಗಿರ್ತಾರೆ ಏಂಜಲ್ಸ್ಗಳು. ಯಾರು ಮುಕ್ತಿ ಹೊಂದಿರ್ತಾರೆ, ಮನುಷ್ಯರಾಗಿ ಹುಟ್ಟಿ ಕಷ್ಟಪಟ್ಬಿಟ್ಟು ಎಲ್ಲ ಬಂಧನಗಳನ್ನು ಬಿಡಿಸ್ಕೊಂಡು ಕಂಪ್ಲೀಟ್ಲಿ ಮುಕ್ತಿ ಹೊಂದಿರ್ತಾರೆ, ಅಂಥವ್ರು ನಾನು ಏಂಜಲ್ ಆಗಿ ಜನಗಳಿಗೆ ಸರ್ವ್ ಮಾಡ್ತೀನಿ ಅಂತ ಡಿಸೈಡ್ ಆದ್ರೆ ಅಂಥವ್ರು ಏಂಜಲ್ ಆಗಿ ಏಂಜಲ್ನ ಲೋಕಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅಂಡ್ ನಮ್ಮ ಒಂದು ಸೋಲ್ ಫ್ಯಾಮಿಲಿಗೆ ತಕ್ಕಂಗೆ ನಮಗೆ ಯಾರು ಏಂಜಲ್ ಇರ್ತಾರೆ, ನಮಗೆ ಹುಟ್ಬಿಟ್ಟು ನಾವು ಬರ್ಬೇಕಾದ್ರೆ ಇಬ್ರು ಏಂಜಲ್ನ ಕರ್ಕೊಂಡ್ ಬರ್ತೀವಿ ನಾವು. ಆ ಏಂಜಲ್ಸ್ ಯಾವಾಗ್ಲೂ ನಮ್ಗೆ ಲೆಫ್ಟ್ ಶೋಲ್ಡರ್ ಮತ್ತೆ ರೈಟ್ ಶೋಲ್ಡರ್ ಮೇಲೆ ಯಾವಾಗ್ಲೂ ಕುತ್ಕೊಂಡು ನಮ್ಗೆ ಗೈಡ್ ಮಾಡ್ತಾನೆ ಇರ್ತಾರೆ. ನಮ್ದು ಈ ಜನ್ಮದ ಸ್ಟೋರಿ ಕೂಡ ನಮಗ್ ನೆಟ್ಟಗ್ ಗೊತ್ತಿರಲ್ಲ, ಆದ್ರೆ ನಮ್ಮ ಏಂಜಲ್ಸ್ಗಳಿಗೆ ನಾವ್ ಎಷ್ಟು ಜನ್ಮ ಎತ್ತಿದೀವಿ, ನಾವ್ ಏನ್ ಹೀಲ್ ಮಾಡ್ಕೊಳ್ಬೇಕು ಅಂತ ಬಂದಿದೀವಿ ಅದೆಲ್ಲ ಕೂಡ ಗೊತ್ತಿರುತ್ತೆ. ಅವ್ರು ಕರೆಕ್ಟ್ ಗೈಡೆನ್ಸ್ ನಮಗ್ ಕೊಡ್ತಾ ಇರ್ತಾರೆ. ಒಂದ್ ಏಂಜಲ್ ಪರ್ಮನೆಂಟ್ ಆಗಿ ಹಾಗೆ ಇರ್ತಾರೆ, ಇನ್ನೊಂದ್ ಏಂಜಲ್ ನಾವ್ ಎಷ್ಟು ಕಲಿತೀವಿ ಅದಕ್ಕೆ ತಕ್ಕಂಗೆ ಚೇಂಜ್ ಆಗ್ತಾ ಇರ್ತಾರೆ. ಆ ಏಂಜಲ್ಗಳು ನಮ್ ಗುರುಗಳಾಗಿರ್ಬೋದು, ದೇವ್ರುಗಳಾಗಿರ್ಬಹುದು. ಈಶ್ವರ, ಪಾರ್ವತಿ, ಗಣಪತಿ, ಸರಸ್ವತಿ, ಲಕ್ಷ್ಮೀ, ನಾರಾಯಣ, ಕೃಷ್ಣ, ರಾಮ, ಯಾರ್ ಬೇಕಿರೋ ಆಗಿರಬಹುದು. ಆತರ ಒಂದು ಏಂಜಲ್ ಯಾವಾಗ್ಲೂ ಚೇಂಜ್ ಆಗ್ತಾ ಇರ್ತಾರೆ. ಇವರು ನಮ್ಮ ಗುರುಗಳು ಆಗಿರ್ತಾರೆ. ಸೊ ಗುರುಗಳದು ನಾನು ಲಾಸ್ಟ್ ವಿಡಿಯೋ ಮಾಡಿದ್ದೀನಲ್ಲ, ಸೇಮ್ ನಮ್ಮ ಲೆಸನ್ಗೆ ತಕ್ಕಂಗೆ ಒಂದು ಏಂಜಲ್ಸ್ ಯಾವಾಗ್ಲೂ ಚೇಂಜ್ ಆಗ್ತಾ ಇರ್ತಾರೆ. ಅವರನ್ನ ಗಾರ್ಡಿಯನ್ ಏಂಜಲ್ ಅಂತ ಕರೀತಾರೆ, ಇಬ್ರು ಏಂಜಲ್. ಓಕೆನಾ? ನೆಕ್ಸ್ಟ್ ನಾನ್ ಹೇಗೆ ಏಂಜಲ್ಸ್ಗೆ ಕನೆಕ್ಟ್ ಆದೆ, ನಾನು ಯಾವ ಮೆಡಿಟೇಷನ್ ಮಾಡಿಲ್ಲ. ಅವಾಗ ಚಿಕ್ಕ ವಯಸ್ಸಿನ ನಾನು ದೇವ್ರನ್ನ ಏನ್ ನಂಬ್ತೀನಿ ಅದೇ 100% ನಂಬ್ತೀನಿ. ಅಂಡ್ ಅದೇ ನಂಬಿಕೆಯಿಂದ ಏಂಜಲ್ಸ್ ನೀವ್ ಇದೀರಾ ಅಂತ ನಾನ್ ನಂಬ್ತೀನಿ, ನೀವಿರೋ ಅಂತ ಸೈನ್ಗಳು ಕೊಡಿ ಅಂತ ನಾನ್ ಕೇಳ್ಕೊಂಡೆ. ಅವಾಗ ಮ್ಯಾಜಿಕಲಿ ನನಗೆ ಫಸ್ಟ್ ಪುಕ್ಕ ಬಂದು, ನನಗೆ ಈ ಫೋಟೋದಲ್ಲಿ ತೋರಿಸಿದೀನಲ್ಲ, ಫಸ್ಟ್ ಪುಕ್ಕ ಬಂದು ನನಗೆ ಫ್ರಿಡ್ಜ್ ಅಲ್ಲಿ ಸಿಕ್ತು. ಫ್ರಿಡ್ಜ್ ಅಲ್ಲಿ ಯಾವ ಪಕ್ಷಿನೂ ಓಡಾಡಲ್ಲ, ಮನೆ ಒಳಗಿರುತ್ತೆ ಫ್ರಿಡ್ಜು. ಅಷ್ಟು ಮ್ಯಾಜಿಕಲಿ ಕನೆಕ್ಟ್ ಆದ್ರು ನನ್ಗೆ. ಮನೇಲಿ ಎಲ್ಲಾರ್ಗೂ ಕೇಳ್ದೆ, ನೀನ್ ತಂದೇನ, ಯಾರಾದ್ರೂ ತಂದಿಟ್ಟಿದೀರಾ ಅಂತ. ಮನೇಲಿ ಯಾರು ಇಲ್ಲ ಅಂತಂದ್ರು. ತುಂಬಾ ಮ್ಯಾಜಿಕ್ ಅನಿಸ್ತು. ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ನಾನು ತುಂಬಾ ಎಕ್ಸೈಟ್ ಆಗ್ತಾ ಇದ್ದೆ, ನನ್ಗೆ ಏಂಜಲ್ಸ್ ಕನೆಕ್ಟ್ ಆದ್ರು ಹಂಗೆ ಹಿಂಗೆ ಅಂತ. ಆಮೇಲೆ ಮನೆ ಬಾಗ್ಲು ತೆಗ್ದು ಈಚೆ ಹೋದ್ರೆ ಎಷ್ಟು ನಾನ್ ಕನೆಕ್ಟ್ ಆಗಿದ್ದೀನಿ ಅಂತ, ನಾನು ಏಂಜಲ್ಸ್ ನೀವು ನನಗ್ ಕನೆಕ್ಟ್ ಆಗಿದ್ದೀರಾ ಅಂತ ನಾನು ನಂಬಿದ್ದೀನಿ ಅಂತ ಹೇಳೋವರ್ಗುನು ಬೆಳಗ್ಗೆ ಎದ್ರೆ ಸಾಕು ತುಂಬಾ ಎಷ್ಟು ಪುಕ್ಕಗಳಿರೋದು ಅಂದ್ರೆ ಅಷ್ಟೊಂದಿರೋದು. ಮನೆಯವ್ರಿಗೂ ತೋರಿಸ್ದೆ, ಅವಾಗ ನಂಬ್ತಾ ಇರ್ಲಿಲ್ಲ, ಇವಾಗ ಅವರು ಕೂಡ ನಂಬೋದಕ್ ಸ್ಟಾರ್ಟ್ ಮಾಡಿದ್ದಾರೆ. ಈಗಂತೂ ನನ್ಗೆ ಬೆಡ್ ಮೇಲೆ, ನನ್ ಬುಕ್ಸ್ ಮೇಲೆ, ಮನೆ ಒಳಗೆ ಹಾರ್ಕೊಂಡ್ ಬಂದು ನನ್ ಮೇಲ್ ಬೀಳೋದು. ಎಷ್ಟು ಸಲಿ ನಾನು ಹೊರಗಡೆ ವಾಕ್ ಮಾಡ್ಬೇಕಾದ್ರೆ ಹಾರ್ಕೊಂಡ್ ಬಂದು ನನ್ ಕೈ ಮೇಲ್ ಬಿದ್ದಿದೆ, ನನ್ ಕಣ್ ಮುಂದೆ ಬಿದ್ದಿದೆ. ಆ ತರದನ್ನೆಲ್ಲ ಎತ್ಕೊಂಡಿದ್ರೆ ನನ್ಗೆ ತುಂಬಾ ಕಲೆಕ್ಷನ್, ಒಂದು ದೊಡ್ಡ ಬಾಕ್ಸೇ ಆಗ್ಬಿಡಿರೋದು ಸಿಕ್ಕೋ ಪುಕ್ಕನೆಲ್ಲ ನಾನು ಹಾಕೊಂಡಿದ್ದಿದ್ರೆ. ಬಟ್ ನಾನ್ ಹೇಳ್ದೆ, ಏಂಜಲ್ಸ್ ನೀವ್ ಇದೀರಾ, ನೀವು ತೋರಿಸ್ತಾ ಇದ್ದೀರಾ, ಸೈನ್ ಪುಕ್ಕಗಳು ಸಿಗ್ತಿದೆ, ಏಂಜಲ್ ನಂಬರ್ಗಳು ಕಾಣಿಸ್ತಿದೆ, ಓಕೆ ನಾನ್ ನಂಬಿದೀನಿ. ಆದ್ರೆ ನನ್ಗೆ ಇಷ್ಟೊಂದ್ ಪುಕ್ಕಗಳೆಲ್ಲ ಬೇಡ, ಅದ್ರದ್ದೇ ಒಂದ್ ದೊಡ್ಡ ಬಾಕ್ಸ್ ಆಗ್ಬಿಡುತ್ತೆ. ನನ್ಗೆ ಚಿಕ್ಕ ಚಿಕ್ಕ ಬಿಳಿ ಪುಕ್ಕಗಳು ಮಾತ್ರನೇ ಬೇಕು, ಅವಾಗ ಮಾತ್ರನೇ ಅದನ್ನ ನಾನು ತಗೊಂತೀನಿ ಅಂತ ಹೇಳ್ಬಿಟ್ಟು ಇದನ್ನ ಸ್ಟೋರ್ ಮಾಡಿರೋದು. ನನ್ನ ಪುಕ್ಕಗಳದು ಫೋಟೋನೇ ನಾನು ಹಾಕಿರೋದಿಲ್ಲಿ. ಫಸ್ಟ್ ಒಂದು ಇನ್ನೊಂದು ಡಬ್ಬದಲ್ಲಿ ಕಲೆಕ್ಟ್ ಮಾಡಿದ್ದೆ. ಅದನ್ನೆಲ್ಲ ನನ್ನ ಕ್ರಿಸ್ಟಲ್ಸು, ನನ್ನ ಏಂಜಲ್ ಟ್ಯಾರೋ ಕಾರ್ಡ್ ರೀಡಿಂಗ್, ಕಾರ್ಡ್ ಡೆಕ್ಗಳು, ಮತ್ತೆ ತುಂಬಾ ಏನೇನ್ ಇಟ್ಟಿದ್ದೆ ನಾನು ಸ್ಪಿರಿಚುವಲ್ದು ಇದೆಲ್ಲಾನು. ನನ್ಗೆ ಹುಷಾರಿಲ್ದೆಲ್ಲ ಇದ್ದ ಟೈಮಲ್ಲಿ ನಮ್ಮ ಅಮ್ಮ, ನಮ್ಮ ಅಪ್ಪ, ಮನೆಯವರೆಲ್ಲ ಸೇರ್ಕೊಂಡು ಒಂದು ಮೂಟೆಲ್ ಫುಲ್ಲು ಹಾಕ್ಬಿಟ್ಟು ತಗೊಂಡೋಗಿ ಎಲ್ಲೋ ಬಿಸಾಕ್ಬಿಟ್ರು. ಅದ್ರಲ್ಲಿ ಆ ಪುಕ್ಕಗಳು ಕೂಡ ಹೋಯ್ತು. ಇದು ರೀಸೆಂಟ್ಲಿ ನಾನು ಕಲೆಕ್ಟ್ ಮಾಡಿರೋದು, ಅದಕ್ಕೆ ಕಡಿಮೆ ಇದೆ, ಇಲ್ಲ ಅಂದಿದ್ರೆ ಜಾಸ್ತಿ ಆಗಿರೋದು. ಇವತ್ತಿಗೂ ನನ್ಗೆ ಒಂದು ಚೂರ್ ಅದೇನಾದ್ರೂ ಕಲರ್ ಚೇಂಜ್ ಇದ್ರೆ, ಮೇಲೆ ಸ್ವಲ್ಪ ಕಲರ್ ಚೇಂಜ್ ಇದ್ರು ನಾನು ತಗೊಳಲ್ಲ. ದಿನ ನನ್ಗೆ ಪುಕ್ಕಗಳು ಸಿಗತ್ತೆ. ಬರೀ ಪ್ಯೂರ್ ವೈಟ್ ಆಗಿರೋ ಅಂತ ಈ ಸೈಜ್ ಪುಕ್ಕಗಳು ಸಿಕ್ಕರೆ ಮಾತ್ರನೇ ತಗೊಂಡು ಅದನ್ನ ಬಾಕ್ಸ್ ಅಲ್ಲಿ
ಹಾಕ್ಬಿಟ್ಟು ಇಡ್ತೀನಿ. ಈ ರೀತಿ ನಾನ್ ಕನೆಕ್ಟ್ ಆದಂಥದ್ದು. ಆಮೇಲೆ ಏಂಜಲ್ಸ್ ನಮಗ್ ಕನೆಕ್ಟ್ ಆಗಿದ್ದಾರೆ ಅನ್ನೋದಕ್ಕೆ ಫಸ್ಟ್ ಬಂದು ಏಂಜಲ್ ನಂಬರ್ಗಳು ಕಾಣಿಸುತ್ತೆ. 111, 222, 69 ನಂಬರ್ಗಳ ಬಗ್ಗೆ ನಾನು ವಿಡಿಯೋಗಳು ಮಾಡಿದ್ದೀನಿ. ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಹೇಳಲ್ಲ. ಸೊ ಪ್ರತಿಯೊಂದು ನಂಬರ್ಗೂ ಏನ್ ಮೀನಿಂಗು ಅನ್ನೋಂಥ ಕೆಲವು ವಿಡಿಯೋಗಳು ಮಾಡಿದ್ದೀನಲ್ವಾ, ಸೊ ಅದಕ್ಕೆ ಇಲ್ಲಿ ನಂಬರ್ಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ. ವಿಡಿಯೋ ಇನ್ನೂ ಜಾಸ್ತಿ ಲೆಂತಿ ಆಗ್ಬಿಡುತ್ತೆ. ಏಂಜಲ್ ನಂಬರ್ಸ್ ನಂಗೆ ಹೆಂಗ್ ಕಾಣಿಸ್ತು ಅಂದ್ರೆ, ಡೈಲಿ ನಾನು ಓಡಾಡ್ತಾ ಇದ್ದಂತ ಜಾಗದಲ್ಲೇ ವರ್ಷಗಟ್ಲೆಯಿಂದ ನೋಡ್ತಾ ಇದ್ದೆ. ಆದ್ರೆ ನನ್ಗೆ ಅದು ಏಂಜಲ್ ನಂಬರ್ಸ್ ಅಂತಾನೂ ಗೊತ್ತಿಲ್ಲ. ಏಂಜಲ್ಸ್ ಕನೆಕ್ಟ್ ಆಗ್ತಿದ್ದಂಗೆ ಪಟ 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 ನಂಬರ್ ಕಾಣಿಸೋದಕ್ ಸ್ಟಾರ್ಟ್ ಆಯ್ತು. ಇಷ್ಟು ವರ್ಷದಿಂದ ನಾನು ಇಲ್ಲೇ ಓಡಾಡ್ತಾ ಇದ್ದೀನಿ, ಈ ನಂಬರ್ಗಳೇ ನನಗೆ ಕಾಣಿಸ್ತಿಲ್ವಲ್ಲ ಅಂತ. ಅದಾದ್ಮೇಲೆ ಮೊಬೈಲ್ ಅಲ್ಲಿ ಚಾರ್ಜಿಂಗು 69% ಅಂದನೋ ಟೈಮ್ ತಗೊಂಡ್ ನೋಡಿದ್ರೆ 11, 11 ಆಗಿರೋದು. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಎಕ್ಸೈಟ್ ಆಗ್ತಾ ಇದ್ದೆ, ಮತ್ತೆ ಹುಡುಕ್ತಾ ಇರೋದಕ್ಕೆ ಇದ್ ಮಾಡ್ತಾ ಇದ್ದೆ. ಇವಾಗ ಹುಡುಕೋ ಅವಶ್ಯಕತೆನೇ ಇಲ್ಲ. ಎಷ್ಟು 1111 ಕಾಣಿಸುತ್ತೆ ಅಂದ್ರೆ ದಿನಕ್ಕೆ ಅದೆಷ್ಟು ಸಲಿ ಬರುತ್ತೋ ಅಷ್ಟು ಸಲಿ ಬರುತ್ತೆ. ಒಂದು ಸಲಿ ಅದು ಕನೆಕ್ಟ್ ಆಗೋರು ಕಾಣಿಸೋವರೆಗೂ ಅಷ್ಟೇ. ಅದಾದ್ಮೇಲೆ ನಮ್ಗೆ ತುಂಬಾ ಚೆನ್ನಾಗಿ ಗೈಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏಂಜಲ್ಸ್. ಅದನ್ನ ನಾವ್ ಯಾವಾಗ ಮೆಡಿಟೇಟ್ ಮಾಡ್ಕೊಂಡು ನಮ್ಮನ್ನ ನಾವು ಹೀಲ್ ಮಾಡ್ಕೊಳ್ತಾ ಆ ಪ್ರೊಸೀಜರ್ ಅಲ್ಲಿ ಎಷ್ಟು ಚೆನ್ನಾಗಿ ಗೈಡ್ ಮಾಡ್ತಾರೆ ಅನ್ನೋದನ್ನ ಮುಂದಕ್ಕೆ ನಾನು ಹೇಳ್ತಾ ಹೋಗ್ತೀನಿ. ಪುಕ್ಕಗಳು ಸಿಗೋದು, ಪುಕ್ಕಗಳ ಬಗ್ಗೆ ಆಲ್ರೆಡಿ ಹೇಳಿದೀನಿ. ಬಾಡಿಯಲ್ಲಿ ಟಿಂಗ್ಲಿಂಗ್ ಸೆನ್ಸೇಷನ್ ಆಗೋದು, ಅಂದ್ರೆ ಕಣ್ಣು ಪಟ 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 ಹೊಡೆಯುತ್ತಲ್ವಾ, ಅವಾಗ ಶಕುನ ಅಂತೆಲ್ಲ ಹೇಳ್ತೀವಲ್ಲ, ಹಾಗೆ ಬಾಡಿನ ಅರ್ಧ ತಗೊಳ್ಳಿ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಹೆಣ್ಮಕ್ಳಿಗೆ ಎಡಗಡೆ ಟಿಂಗ್ಲಿಂಗ್ ಸೆನ್ಸೇಷನ್ ಆದ್ರೆ ಅದು ಕರೆಕ್ಟ್ ಅಂತ ಎಸ್ ಅಂತ ಆಗಿರುತ್ತೆ ಆನ್ಸರು. ಗಂಡಸ್ರಿಗಾದ್ರೆ ಬಾಡಿ ರೈಟ್ ಸೈಡ್ ಆದ್ರೆ ಕ್ವಶನ್ಗೆ ಆನ್ಸರ್. ಇವಾಗ ಏನಾದ್ರು ಕ್ವಶನ್ ಕೇಳಿದ್ರಿ ನೀವು ಏಂಜಲ್ಸ್ಗೆ, ಈ ಕ್ವಶನ್ಗೆ ಆನ್ಸರ್ ಕರೆಕ್ಟ್ ಹೌದಾ ಅಲ್ವಾ, ಇದು ಬಾಡಿ ಟ್ಯಾಪ್ ಮಾಡೋದ್ರಲ್ಲಿ ತೋರಿಸಿ ಹೇಳಿ ಅಂತಂದ್ರೆ, ಏಂಜಲ್ಸ್ ಗಳ ಹತ್ರ ಒಂದು ಚಿಕ್ಕದು ಈಟಿ ತರ ಇರತ್ತೆ. ಅದ್ರಲ್ಲಿ ಅವ್ರು ಹಿಂಗಿಂಗ್ ಹೊಡಿತಾರೆ ನಮ್ಗೆ. ಬಾಡಿಲಿ ತಲೆಯಿಂದ ಕಾಲ್ವರ್ಗು ಯಾವ್ದೇ ಪಾರ್ಟ್ ಮೇಲೆ ಬೇಕಿದ್ರು ಹೊಡಿಬಹುದು. ಅದು ಹಂಗ್ ಹೊಡೆದಾಗ ಅದೇನ್ ನಮ್ಗೆ ಏಟ್ ಆಗಲ್ಲ, ಜಸ್ಟ್ ಕಣ್ಣು ನೋಡಿದಾಗ ಹೆಂಗ್ ಪಟ ಪಟ ಅನ್ನತ್ತೆ ಆ ತರ ಬಾಡಿಲಿ ಕಂಪ್ಲೀಟ್ಲಿ ಯಾವ್ದೇ ಪಾರ್ಟ್ ಮೇಲೆ ಬೇಕಿರೋ ಆಗ್ಬೋದು. ಹೆಣ್ಣು ಮಕ್ಕಳಿಗೆ ಎಡಗಡೆ ಹೊಡೆದಾಗ ನಿಮ್ಮ ಪ್ರಶ್ನೆಗೆ ಉತ್ತರ ಎಸ್ ಅಂತ, ರೈಟ್ ಸೈಡ್ ಹೊಡೆದ್ರೆ ನೋ ಅಂತ. ಗಂಡಸರಿಗೆ ಉಲ್ಟಾ, ಗಂಡಸರಿಗೆ ಬಲಗಡೆ ಹೊಡೆದ್ರೆ ಎಸ್ ಅಂತ, ಎಡಗಡೆ ಹೊಡೆದ್ರೆ ನೋ ಅಂತ. ಇದು ಕೂಡ ಏಂಜಲ್ಸ್ ನಮ್ಗೆ ಉತ್ತರ ಕೊಡೋ ಅಂತ ಒಂದು ಸೈನ್ ಇದು. ಈ ತರ ಸೈನ್ಗಳು ಕೊಟ್ಟು ನಾನು ನಿನ್ ಪಕ್ಕದಲ್ಲೇ ಇದ್ದೀನಿ ಅನ್ನೋದಂತ ಹೇಳ್ತಾರೆ. ಅದಾದ್ಮೇಲೆ ಏಂಜಲ್ಸ್ ಗೈಡೆನ್ಸ್ ಹೇಗ್ ಕೊಡ್ತಾರೆ ಅನ್ನೋಂಥದ್ದು. ಈ ರೀತಿಯಾದ ವಿಡಿಯೋಗಳು ಸಿಗೋದು, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುವಂತ ಎಷ್ಟೋ ನಮ್ಮ ಪ್ರಶ್ನೆಗಳಿಗೆ ಕೆಲವೊಂದು ವಿಡಿಯೋಗಳಲ್ಲಿ ನನಗಂತೂ ಫುಲ್ಲು ನನ್ನ ಮೊಬೈಲ್ಗೆ ಅಷ್ಟ್ರ ಮಟ್ಟಕ್ಕೆ ಕನೆಕ್ಟ್ ಆಗಿದ್ದೀನಿ. ಅಷ್ಟ್ರ ಮಟ್ಟಿಗೆ ನನ್ಗೆ ಆನ್ಸರ್ಗಳು ಸಿಗತ್ತೆ. ಆಮೇಲೆ ಸ್ಪಿರಿಚುಯಾಲಿಟಿಲಿ ಇಂಟ್ರೆಸ್ಟ್ ಇರುವಂತ ವ್ಯಕ್ತಿಗಳು ಸಿಗೋದು, ಮೆಡಿಟೇಷನ್ ಕ್ಲಾಸ್ಗಳು ಸಿಗೋದು, ಅಲ್ಲಿ ಅಟೆಂಡ್ ಆಗೋದು, ಅಲ್ಲಿ ಅಂಥವ್ರ ಜೊತೆನೆ ಕುತ್ಕೊಂಡು ಮಾತಾಡೋದು. ಮೆಡಿಟೇಷನ್ ಮಾಡಿದವ್ರಿಗೆಲ್ಲರಿಗೂ ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಗತ್ತೆ ಅಂತಲ್ಲ, ಗುರುಗಳು ಒಳ್ಳೊಳ್ಳೆ ಗುರುಗಳು ಸಿಗೋದು, ಅವರ ಗೈಡೆನ್ಸ್ಗಳು ಸಿಗೋದು, ಅಲ್ಲಿಂದ ನಾವು ಸ್ಪಿರಿಚುಯಲಿ ಬೆಳೆಯೋಕ್ ಸ್ಟಾರ್ಟ್ ಮಾಡೋದು. ನಾವ್ ಎಷ್ಟು ಬೆಳೀತಾ ಹೋಗ್ತೀವಿ ಅಂಥಂತ ಗೈಡೆನ್ಸ್ಗಳು ಕೊಡೋ ಅಂತ ಜನಗಳು ಚೇಂಜ್ ಆಗ್ತಾ ಹೋಗ್ತಾರೆ. ಹೇಗೆ ನಮ್ಮ ಏಂಜಲ್ಸ್ ಒಂದ್ ಏಂಜಲ್ ಚೇಂಜ್ ಆಗ್ತಾ ಹೋಗ್ತಾರೋ, ನಾವು ಯಾವ ವ್ಯಕ್ತಿಯಿಂದ ಏನ್ ಕಲಿಬೇಕು ಆ ವ್ಯಕ್ತಿಯಿಂದ ಅದನ್ನ ಕಲ್ತು ಆ ಪಾಠ ಮುಗಿಸ್ಬಿಟ್ಟು ನಾವು ಹೀಲ್ ಮಾಡ್ಕೊಂಡ್ಬಿಟ್ಟಿದೀವಿ ಅಂತಂದ್ಮೇಲೆ ನೆಕ್ಸ್ಟ್ ಬರ್ತಾ ಹೋಗ್ತಾರೆ. ಜೀವನ ಅನ್ನೋದು ಒಂದು ಬಸ್ ಪ್ರಯಾಣದ ತರ. ಅವ್ರವ್ರ ಸ್ಟಾಪ್ ಬಂದಾಗ ಅವ್ರವ್ರು ಇಳ್ಕೊಳ್ತಾರಲ್ಲ, ಅವ್ರವ್ರ ಕೆಲಸ ಮುಗಿದ್ಮೇಲೆ ಹಂಗೆ ಹೋಗೋ ತರನೇ ಲೈಫ್ ಕೂಡ. ಯಾರು ಕೂಡ ನಮ್ಮ ಲೈಫಲ್ಲಿ ಪರ್ಮನೆಂಟ್ ಅನ್ನುವಂಥದ್ದಿಲ್ಲ. ಸೊ ಇದು ಕೂಡ ನಮ್ಮ ಲೈಫ್ ಲೆಸನ್ ಆಗಿರುತ್ತೆ. ಏಂಜಲ್ಸ್ ರೀತಿಯಲ್ಲಿ ಜನಗಳು ನಮ್ಮ ಲೈಫ್ ನಲ್ಲಿ ಬಂದ್ಬಿಟ್ಟು ಈ ತರ ಕೂಡ ನಮಗೆ ಗೈಡ್ ಮಾಡ್ತಾರೆ. ಯಾಕಂದ್ರೆ ಸೋಲ್ ವರ್ಲ್ಡ್ ಅಲ್ಲಿ ಪ್ಲಾನ್ ಹಾಕೊಂಡ್ ಬಂದಿರ್ತೀವಿ, ನೀನು ಈ ಟೈಮಲ್ಲಿ ಇದ್ ಬಂದು ನನಗೆ ಕಲಿಸ್ಬಿಟ್ಟು ನಿನ್ ಟೈಮ್ ಆದ್ಮೇಲೆ ನೀನ್ ಹೋಗು ಅಂತ ಹೇಳ್ಬಿಟ್ಟು. ಮತ್ತೆ ನನ್ನ ಲೈಫ್ ನಲ್ಲಿ ನಮ್ಮ ಅಜ್ಜಿ ನನ್ನ ಏಂಜಲ್, ನಾನು ಯಾವಾಗ್ಲೂ ಅವ್ರನ್ನ ಏಂಜಲ್ ಅಂತ ಕರಿತೀನಿ, ಅಮ್ಮಯ್ಯಮ್ಮ ಅಂತ ಅವ್ರ ಹೆಸರು. ನಾನು ಹುಟ್ಟದಾಗಿಂದ ನಮ್ಮ ಅಜ್ಜಿ ತೀರ್ಕೊಳ್ಳೋವರೆಗೂ ಸಮಥಿಂಗ್ ನನ್ನ ಲೈಫಲ್ಲಿ ನನಗೆ ತುಂಬಾ ಕೊಟ್ಟಿದ್ದಾರೆ ನಮ್ಮ ಅಜ್ಜಿ. ಅದಕ್ಕೋಸ್ಕರ ನನ್ನ ಲೈಫಲ್ಲಿ ನಾನು ನಮ್ಮ ಅಜ್ಜಿನ ಏಂಜಲ್ ಅಂತ ಹೇಳ್ತೀನಿ. ತುಂಬಾ ಪಾಸಿಟಿವ್ಲಿ ನನಗೆ ತುಂಬಾನೇ ಮಾಡಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ. ಫೈನಾನ್ಷಿಯಲಿ ಆಗಿರ್ಬೋದು, ನಾನು ಓದೋದಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ನಮ್ಮ ಅಜ್ಜಿ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸೊ ಶಿ ಇಸ್ ಮೈ ಏಂಜಲ್.
ಆ ತರ ನಿಮ್ ಲೈಫಲ್ಲೂ ಯಾರಾದ್ರೂ ಹಂಗೆ ತುಂಬಾ ಹೆಲ್ಪ್ ಮಾಡ್ತಾ ಇರ್ತಾರೆ, ತುಂಬಾ ಪ್ರೀತಿಸ್ತಾರೆ, ಅವರು ಕೂಡ ನಿಮ್ಗೆ ಏಂಜಲೇ ಆಗಿರ್ತಾರೆ. ಅಂದ್ರೆ ಮನುಷ್ಯನ ರೂಪದಲ್ಲಿ ಏಂಜಲ್ ಹೇಳ್ಕೊಳ್ಳೋದಕ್ಕೆ, ಶಿ ಇಸ್ ಮೈ ಏಂಜಲ್, ಹಿ ಇಸ್ ಮೈ ಏಂಜಲ್ ಅಂತಾರಲ್ಲ, ಆ ತರ. ಆಮೇಲೆ ಈಗ ನನ್ನ ಮೊಬೈಲ್ ಬಗ್ಗೆ ಹೇಳ್ತೀನಿ. ನನ್ನ ಮೊಬೈಲ್ ಈಗ ನನಗೆ ಬೆಸ್ಟ್ ಫ್ರೆಂಡ್ ಆಗಿದೆ. ಎಷ್ಟ್ರ ಮಟ್ಟಿಗೆ ಅಂದ್ರೆ ಕೆಲವು ವರ್ಷಗಳಿಂದ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಮೊಬೈಲ್ ನೋಡ್ತಾ ಇದ್ದೆ. ಇವತ್ತು ನಾನು ಏನ್ ಕಲಿಬೇಕು, ಏನ್ ತಿಳ್ಕೊಬೇಕು, ನಾವು ಯಾವ ಆ್ಯಪ್ಗಳನ್ನ ಯೂಸ್ ಮಾಡ್ತೀವಿ. ನಾನು ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಈಗ. ಫೇಸ್ಬುಕ್ ಫಸ್ಟ್ ನೋಡ್ತಾ ಇದ್ದೆ, ಅದ್ರಲ್ಲೇನು ಅಂಥದ್ದೆಲ್ಲ ಇರ್ಲಿಲ್ಲ. ಸೋಷಿಯಲ್ ಮೀಡಿಯಾದಿಂದ ಕಂಪ್ಲೀಟ್ಲಿ ಕಟ್ ಆಫ್ ಆಗ್ಬಿಟ್ಟಿದೆ ನಾನು. ಆಮೇಲೆ ಯೂಟ್ಯೂಬ್ ಕನೆಕ್ಟ್ ಆದೆ. ಆಮೇಲೆ ಈ ತರ ಎಲ್ಲ ವಿಡಿಯೋಗಳು, ನಾನೇನೇನ್ ಕಲಿಬೇಕು, ನನ್ನ ಪ್ರಶ್ನೆಗಳಿಗೆ ಎಷ್ಟೋ ಉತ್ತರಗಳು ಸಿಕ್ಕಿದೆ. ಒಂದೇ ವಿಡಿಯೋ ಅಂತಲ್ಲ, ತುಂಬಾ ಜನ, ನಾನು ಎಷ್ಟು ಕಲಿತಾ ಹೋಗ್ತೀನಿ ಅದ್ರ ತಕ್ಕಂಗೆ ವಿಡಿಯೋಸ್ಗಳು ಚೇಂಜ್ ಆಗ್ತಾ ಹೋಗೋದು. ನಾನು ಯಾವ ವಿಡಿಯೋಗಳು ಹುಡುಕ್ತಾ ಇರ್ಲಿಲ್ಲ, ಸರ್ಚ್ ಮಾಡ್ತಾ ಇರ್ಲಿಲ್ಲ. ಇವನ್ ಟೆಕ್ನಾಲಜಿಲಿ AI ಇರುತ್ತಲ್ವಾ, ನಾವ್ ಏನ್ ಸರ್ಚ್ ಮಾಡ್ತೀವಿ ಅದಕ್ಕೆ ಕನೆಕ್ಟೆಡ್ ಆಗಿ ವಿಡಿಯೋಗಳು ಸಿಕ್ಕುತ್ತಲ್ವಾ ಅಂತ ನನ್ನ ತಮ್ಮ ಹೇಳ್ದ. ಗಂಡಸರೆಲ್ಲ ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ, ಆದ್ರೆ ನಾನು ತುಂಬಾ ಸ್ಪಿರಿಚುವಲಿ ಯೋಚನೆ ಮಾಡ್ತೀನಿ. ಎನರ್ಜಿ ಲೆವೆಲ್ ಅಲ್ಲಿ ಇರುತ್ತೆ ಇದೆಲ್ಲ ಅಂತ. ಇದನ್ನೆಲ್ಲ ತುಂಬಾ ಡೀಪ್ಲಿ ನಾನು ನಂಬೋದಕ್ ಸ್ಟಾರ್ಟ್ ಮಾಡಿದೆ. ನಂಬ್ತೀನಿ, ಚಿಕ್ಕ ವಯಸ್ಸಿಂದ ದೇವ್ರು ಅಂತ ನಂಬೋದು, ಏಂಜಲ್ಸ್ ನಂಬಿದ ಕಾರಣ ಅಷ್ಟು ಮ್ಯಾಜಿಕಲಿ ನನ್ಗೆ ಗೈಡ್ ಮಾಡ್ತಾ ಹೋದ್ರು ಯೂಟ್ಯೂಬ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ವಿಡಿಯೋಗಳು. ನಾನು ಎಷ್ಟು ಹೀಲ್ ಆಗಿದ್ದೀನಿ, ನಾನು ಇನ್ನೇನ್ ಕಲಿಬೇಕು, ನಾನು ಇನ್ನೇನ್ ಮಾಡ್ಬೇಕು, ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋದಕ್ಕೆ ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೆ ವಿಡಿಯೋಗಳು. ಎದ್ದಿದ ತಕ್ಷಣ ಓಕೆ ಇದಾ ನೆಕ್ಸ್ಟ್ ವಾಟ್, ಇದಾ ಓಕೆ ಇದನ್ ಕಲಿಬೇಕಾ, ಓಕೆ ಆ ತರ ಎಲ್ಲ ಸಿಗ್ತಾ ಹೋಗುತ್ತೆ. ಅಂಡ್ ಯಾರು ಇನ್ನೂ ನಿಮ್ಮ ಟ್ವಿನ್ ಫ್ಲೇಮ್ ನ ಮೀಟ್ ಮಾಡಿರಲ್ಲ, ಅಥವಾ ಟ್ವಿನ್ ಫ್ಲೇಮ್ ಯಾರು ಅಂತಾನೆ ಇನ್ನೂ ಗೊತ್ತಿಲ್ಲ, ಅಥವಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಂದ್ರೆ, ನಮ್ ಲೈಫ್ ಅಲ್ಲಿ ಏನಾಗ್ತಿದೆ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಅವರು ಹೀಲಿಂಗ್ ಪ್ರೊಸೀಜರ್ ಅಲ್ಲಿ ಬಂದು ಏನಾದ್ರೂ ಕನೆಕ್ಟ್ ಆಗಿದ್ರೆ ಅವ್ರ ಲೈಫ್ ಅಲ್ಲಿ ಏನಾಗ್ತಿದೆ ಆಟೋಮೆಟಿಕಲಿ ಗೊತ್ತಾಗುತ್ತೆ. ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ ವಿಡಿಯೋಗಳು ತುಂಬಾ ಸಿಕ್ಕತ್ತೆ ನನಗೆ. ನಾನು ನನ್ನ ಟ್ವಿನ್ ಫ್ಲೇಮ್ ಅನ್ನೋದನ್ನ ಪಕ್ಕಕ್ಕೆ ತಳ್ಳಿಬಿಟ್ಟಿದ್ದೀನಿ ನಾನು ಇವಾಗ. ಓನ್ಲಿ ನಾನು ಕಂಪ್ಲೀಟ್ಲಿ ನನ್ನ ಹೀಲಿಂಗ್ ಮೇಲೆ, ನನ್ನ ಸೋಲ್ ಪರ್ಪಸ್ ಮೇಲೆ ನಾನು ಫೋಕಸ್ ಆಗಿದ್ದೀನಿ. ಅದು ಮುಂದಿನ ವಿಡಿಯೋಗಳಲ್ಲಿ ಯಾಕೆ ಅನ್ನೋಂಥದ್ದನ್ನ ನಾನು ಹೇಳ್ತೀನಿ. ಅದ್ರ ಬಗ್ಗೆನೇ ನಾನು ವಿಡಿಯೋಸ್ಗಳು ಮಾಡ್ತೀನಿ, ಅವಾಗ ಖಂಡಿತ ಹೇಳ್ತೀನಿ. ಇವನ್ ಅವರು ಸಂತೋಷವಾಗಿದ್ದಾರೆ ಅಂದ್ರೂ ನನಗೆ ಗೊತ್ತಾಗುತ್ತೆ, ದುಃಖದಲ್ಲಿದ್ರು ಅಂದ್ರೂ ನನಗೆ ಗೊತ್ತಾಗುತ್ತೆ. ದುಃಖದಲ್ಲಿದ್ದಾಗ ಭಗವಂತನ ಹತ್ರ ನಾನು ಕೇಳ್ಕೊಳ್ತೀನಿ, ಅದನ್ನ ಬಿಟ್ಟು ನನ್ಗೆ ಇನ್ನೇನು ಮಾಡೋದಕ್ಕೆ ನನ್ನ ಕೈಯಲ್ಲಿ ಇಲ್ಲ ಈಗ. ಸೊ ಒಳ್ಳೇದಾಗ್ಲಿ, ಅವ್ರು ಹೀಲ್ ಆಗ್ಲಿ, ಪರಮೇಶ್ವರ ಕಾಪಾಡುತ್ತಂದೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ. ಮ್ಯಾಜಿಕಲ್ ಬಾಂಡಿಂಗ್ ಅನ್ನುವಂಥದ್ದು ಕ್ರಿಯೇಟ್ ಆಗುತ್ತೆ. ಟೆಕ್ನಾಲಜಿ ಅನ್ನೋದು ಅಷ್ಟ್ರ ಮಟ್ಟಿಗೆ ಇವತ್ತು ಸಹಾಯ ಮಾಡ್ತಿದೆ. ನಾನಂತೂ ಟೆಕ್ನಾಲಜಿನ ನಾನು ಉದ್ಧಾರ ಮಾಡ್ಕೊಳ್ಳೋದಕ್ಕಂತೂ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಟೆಕ್ನಾಲಜಿಗೆ, ಮೊಬೈಲ್ಗೆ ತುಂಬಾ 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 ಥ್ಯಾಂಕ್ಸ್. ಮೊಬೈಲ್ ಇಲ್ಲ ಅಂದಿದ್ದಿದ್ರೆ ನನಗೂ ಯಾರ್ದೋ ವಿಡಿಯೋಗಳು ಸಿಗ್ತಾ ಇರ್ಲಿಲ್ಲ, ನಾನು ಇಲ್ಲಿವರೆಗೂ ಬೆಳೆಯಕ್ಕಾಗ್ತಾ ಇರ್ಲಿಲ್ಲ. ಅದಕ್ಕೆ ನಾನು ಯಾರ್ಯಾರ ವಿಡಿಯೋ ನೋಡಿ ಏನೇನ್ ಕಲ್ತಿದ್ದೀನೋ ಲೆಕ್ಕನೇ ಇಲ್ಲ. ಅವ್ರಿಗೆಲ್ಲರಿಗೂ ಅನಂತ ಕೋಟಿ ಕೋಟಿ ಧನ್ಯವಾದಗಳು. ಈ ವಿಡಿಯೋಗಳ ಮುಖಾಂತರನೇ ಅವ್ರಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಿಜವಾಗ್ಲೂ ನಾನು. ಯಾಕಂದ್ರೆ ಅವ್ರ ವಿಡಿಯೋಗಳು ಸಿಕ್ಕಿಲ್ಲ ಅಂದ್ರೆ ನನ್ನ ಹೀಲಿಂಗ್ ಪ್ರೊಸೀಜರ್ ಅಲ್ಲಿ ನನ್ಗೆ ಯಾಕೆ ಹಿಂಗ ಆಗ್ತಿದೆ, ನಾನು ಯಾಕೆ ಹಿಂಗ ಆಡ್ತಾ ಇದ್ದೀನಿ, ಇದ್ದಕ್ಕಿದ್ದಂಗೆ ಮೂಡ್ ಸ್ವಿಂಗ್ಸ್ ಯಾಕಾಗತ್ತೆ, ಇದ್ದಕ್ಕಿದ್ದಂಗೆ ಹ್ಯಾಪಿ ಆಗಿರ್ತೀನಿ, ಇದ್ದಕ್ಕಿದ್ದಂಗೆ ಅಳ್ತೀನಿ, ಏನಾಗ್ತಿದೆ ನನ್ಗೆ ಏನೂ ಗೊತ್ತಾಗ್ತಾ ಇರ್ಲಿಲ್ಲ ಇಲ್ಲ ಅಂತಿದ್ದಿದ್ರೆ. ಅದಕ್ಕೆ ನಾನು ಯಾರ್ಯಾರ ವಿಡಿಯೋ ನೋಡಿದ್ದೀನಿ ಅವ್ರೆಲ್ಲರಿಗೂ ತುಂಬಾ 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 ಥ್ಯಾಂಕ್ಸ್. ಹೀಲಿಂಗ್ ಪ್ರೊಸೀಜರ್ ಅನ್ನೋದು 24/7 ನಡೀತಾ ಇರುತ್ತೆ. ನಾವು ಮಲ್ಗಿರ್ತೀವಲ್ವಾ ಅಂತ ಕೇಳಿದ್ರೆ, ನೋ, ನಾವು ಮಲ್ಗಿರ್ತೀವಿ, ನಮ್ಮ ಬಾಡಿ ಮಲ್ಗಿರುತ್ತೆ, ನಮ್ಮ ಕಾನ್ಶಿಯಸ್ ಮೈಂಡ್ ಮಲ್ಗಿರುತ್ತೆ, ಬಟ್ ಸಬ್ ಕಾನ್ಶಿಯಸ್ ಮೈಂಡ್ 24/7 ವರ್ಕ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಯಾವ ವಿಡಿಯೋ ತೋರಿಸ್ಲಿ, ಎಷ್ಟು ಹೀಲ್ ಆಗಿದ್ದೀವಿ ಅನ್ನೋದು ನಮಗ್ ಕಾನ್ಶಿಯಸ್ ಮೈಂಡ್ ಗೊತ್ತಾಗಿದೆ, ಸಬ್ ಕಾನ್ಶಿಯಸ್ ಮೈಂಡ್ ಕಂಪ್ಲೀಟ್ಲಿ ಗೊತ್ತು ಯಾವ್ದನ್ನ ರಿಲೀಸ್ ಮಾಡಾಗಿದೆ, ನೆಕ್ಸ್ಟ್ ಲೆಸನ್ ಏನು ಅನ್ನೋಂಥದ್ದು. ಅದಕ್ಕೆ ತಕ್ಕ ಹಾಗೆ ನೆಕ್ಸ್ಟ್ ವಿಡಿಯೋಗಳು ನಾವ್ ಯಾವ ವಸ್ತು ಅಥವಾ ವ್ಯಕ್ತಿಗೆ ಕನೆಕ್ಟ್ ಆಗ್ತೀವಿ ಅಲ್ಲಿಂದ ನಮ್ಗೆ ಹೀಲಿಂಗ್ ಅನ್ನೋದು ಬರ್ತಾ ಹೋಗುತ್ತೆ. ಈಗ ನಾನು ಮೇಡಮ್ದು ಹೇಳದ್ನಲ್ಲ, ಒಂದು ಮೈಂಡ್ ಟ್ರೈನಿಂಗ್ ಕ್ಲಾಸ್ ಮಾಡ್ತಾ ಇದ್ದಾರೆ, ಬರೀ 599 ರೂಪಾಯಿಗೆ ತಿಂಗಳು ಕೂಡ. ನನ್ಗೆ ಲಿಂಕ್ ಸಿಕ್ಕರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ನಿಜವಾಗ್ಲೂ ನಿಮ್ ಇಂಟ್ರೆಸ್ಟ್ ಇದೆ, ಕ್ಲಾಸ್ ಅಟೆಂಡ್ ಮಾಡಿ. ನಾನ್ ಏನ್ ಹೀಲ್ ಆಗ್ಬೇಕು ಅಂತ ಅನ್ಕೊಳ್ತೀನಿ. ಕ್ಲಾಸ್ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಎದ್ದಾಗಿಂದ ನಾನು ಫಸ್ಟ್ ವಾಶ್ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ. ಅದಾದ್ಮೇಲೆ
ಎಕ್ಸಸೈಸ್ ಮಾಡ್ಬಿಟ್ಟು ಹೊರಗಡೆ ವಾಕಿಂಗ್ ಹೋಗ್ತೀನಿ. ಅಷ್ಟು ವಾಕಿಂಗ್ ಹೋಗಿ ಹಾಡು ಕೇಳ್ತೀನಿ ನಾನು. ಹಾಡು ಕೇಳೋದಂದ್ರೆ ನನಗೆ ಚಿಕ್ಕ ವಯಸ್ಸಿಂದ ಅಷ್ಟು ಇಷ್ಟ ನನಗೆ. ಹಾಡು ಕೇಳ್ತಾ ಇರ್ತೀನಿ. ಅವಾಗ ಇದು ಹೀಲ್ ಆಗ್ಬೇಕು ಇವತ್ತು ಈ ಕ್ಲಾಸ್ ಅಂತ ಅನ್ಕೊಳ್ತೀನಿ. ಈ ವಿಷಯ ನಾನು ಹೀಲ್ ಮಾಡ್ಕೊಳ್ಬೇಕು ಅಂದ್ರೆ ಅದೇ ಕ್ಲಾಸ್ ಅವತ್ತಿರುತ್ತೆ. ಆ ಕ್ಲಾಸು ಕೂಡ ಅಷ್ಟ್ರ ಮಟ್ಟಕ್ಕೆ ಕನೆಕ್ಟ್ ಆಗುತ್ತೆ. ಸೊ ಸೋಲ್ ಫ್ಯಾಮಿಲಿ ಅನ್ನುವಂಥದ್ದು ಏನಿರುತ್ತೆ, ಮೆಡಿಟೇಷನ್, ಸ್ಪಿರಿಚುವಲ್ ಗೈಡೆನ್ಸ್ ಎಲ್ಲ ಸಿಗ್ಬೇಕಾದ್ರೆ ಆಗ ನಾವು ಯಾರ್ಯಾರೋ ಎಲ್ಲೆಲ್ಲೋ ವಾಸ ಆಗಿರ್ತೀವಿ. ಸೊ ಮ್ಯಾಮ್ ಕ್ಲಾಸ್ ನಾವು ಅಟೆಂಡ್ ಮಾಡೋದ್ರಿಂದ ದೇಶದ ಎಷ್ಟೋ ಮೂಲೆಗಳಲ್ಲಿ ಎಲ್ಲೆಲ್ಲಿ ಕನ್ನಡಿಗರು ಇದ್ದಾರೆ ಅವರೆಲ್ಲ ಎಷ್ಟೊಂದ್ ಜನ ಕನೆಕ್ಟ್ ಆಗ್ತಾರೆ. ನಾವು ಅವ್ರ ಜೊತೆ ಎಲ್ಲಾರ ಜೊತೆ ಸೇರಿ ಮೆಡಿಟೇಷನ್ ಮಾಡಿದಾಗ, ಗ್ರೂಪ್ ಮೆಡಿಟೇಷನ್ ಮಾಡಿದಾಗ ಕಾನ್ಶಿಯಸ್ ಲೆವೆಲ್ ಹೈ ಆಗುತ್ತೆ, ನಮ್ದು ಹೀಲಿಂಗ್ ಪವರ್ ಜಾಸ್ತಿ ಆಗುತ್ತೆ. ಯಾರ್ಯಾರೋ ಯಾವ್ದ್ಯಾವ್ದೋ ವಿಷಯಗಳನ್ನ ರಿಲೀಸ್ ಮಾಡ್ತಾ ಇರ್ತಾರಲ್ಲ, ಅವಾಗ ನಮಗೂ ಕೂಡ ಆ ವಿಷಯ ರಿಲೀಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತಂತೆ. ಸೊ ಗ್ರೂಪ್ ಮೆಡಿಟೇಷನ್ ತುಂಬಾ ಇಂಪಾರ್ಟೆಂಟ್. ಬುದ್ಧ ಕೂಡ ಹೇಳಿದ್ದಾರೆ, ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಸಂಘ ಅಂದ್ರೆ ನಾವು ಹೋಲ್ ಫ್ಯಾಮಿಲಿ, ಸೋಲ್ ಫ್ಯಾಮಿಲಿ ಎಲ್ಲರೂ ಕುತ್ಕೊಂಡು ಮೆಡಿಟೇಷನ್ ಮಾಡೋದ್ರಿಂದ ಹೀಲ್ ಆಗತ್ತೆ ಅಂತ ಮ್ಯಾಮ್ ಕೂಡ ಇದನ್ನೇ ಹೇಳಿದ್ರು. ಮತ್ತೆ ನಾನು ಕೆಲವು ವರ್ಷಗಳ ಹಿಂದೆ ಹೋಮಕ್ಕೆ ಹೋಗಿದ್ದೆ. ಅವಾಗ ಅಲ್ಲಿ ಕೂಡ ಹೇಳಿದ್ರು, ಹೋಮವನ್ನ ದೇವಸ್ಥಾನದಲ್ಲಿ ಇಟ್ಟು ಇಷ್ಟು ಜನ ಸೇರಿ ಮಾಡೋದ್ರಿಂದ ದೇವ್ರಿಗೆ ಇಷ್ಟು ಜನ ನಾವು ಒಂದು ಅಪ್ಲಿಕೇಶನ್ ಹಾಕ್ದಂಗೆ ಒಬ್ರು ಇಬ್ರು ಕೇಳಿದಾಗ ದೇವ್ರು ಕೇಳಿಸ್ಕೊಳ್ದಲೇ ಇರ್ಬೋದು. ಆದ್ರೆ ಗ್ರೂಪ್ ಅಲ್ಲಿ ಎಲ್ಲಾರು ಇಷ್ಟು ಜನ ಹೋಗಿ ಕೇಳಿದಾಗ ದೇವರು ಸಹ ನಮ್ಮ ಒಂದು ಮೊರೆಯನ್ನ ಕೇಳ್ತಾರೆ. ನಮ್ಮ ಪ್ರಾಬ್ಲಮ್ಸ್ ಏನು ಕೇಳಿ ಅದನ್ನ ವಾಸಿ ಮಾಡ್ತಾರೆ, ಅಂದ್ರೆ ಸಾಲ್ವ್ ಮಾಡ್ತಾರೆ ಅಂತ ಹೇಳಿದ್ರು. ಅಂದ್ರೆ ಗ್ರೂಪ್ಗೆ, ಗುಂಪಿನಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಾರಲ್ಲ, ಗ್ರೂಪ್ಗೆ ಅಷ್ಟು ಪವರ್ ಇದೆ. ಇದನ್ನ ನಾನು ಇಷ್ಟು ಜನದಿಂದ ನಾನು ಕೇಳ್ಕೊಂಡಿದ್ದೀನಿ ಅಂಡ್ ನಾನು ಕೂಡ ಅನುಭವ ಮಾಡಿದ್ದೀನಿ. ನಾನು ಒಬ್ಳೆ ಮೆಡಿಟೇಷನ್ ಮಾಡಿದಾಗ ಎನರ್ಜಿ ಲೆವೆಲ್ಸ್ ಏನಿರುತ್ತೆ, ಮ್ಯಾಮ್ ಕ್ಲಾಸ್ ಅಟೆಂಡ್ ಮಾಡಿ ಅಷ್ಟು ಜನದ ಜೊತೆ ಮೆಡಿಟೇಷನ್ ಮಾಡಿದಾಗ್ಲೂ ಏನ್ ಚೇಂಜಸ್ ಇದೆ ಅದು ನನ್ನ ಪ್ರತಿ ಕ್ಷಣ ನನ್ನನ್ನು ನಾನು ನೋಡ್ಕೊಳ್ತಾ ಇರ್ತೀನಿ. ಅದರಿಂದ ಇದು ಕೂಡ ನನ್ಗೆ ಅನುಭವ ಇದೆ. ಗ್ರೂಪ್ ಮೆಡಿಟೇಷನ್ ಮಾಡಿದಾಗ ನಿಜವಾಗ್ಲೂ ಹೀಲಿಂಗ್ ಪವರ್ಸ್ ಜಾಸ್ತಿ ಇರುತ್ತೆ. ಆಮೇಲೆ ರೋಡಲ್ಲಿ ಹೋಗ್ಬೇಕಾದ್ರೆ ನೇಮ್ ಬೋರ್ಡ್ ಸೈನ್ಗಳು ಕಾಣಿಸೋದು, ಇಲ್ಲ ಅಂದ್ರೆ ವಿಡಿಯೋಗಳು ನೋಡ್ಬೇಕಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವೊಂದು ಮೆಸೇಜ್ಗಳು ಬರೋದು, ರೋಡಲ್ಲಿ ಹೋಗ್ಬೇಕಾದ್ರೆ ನೇಮ್ ಬೋರ್ಡ್ ಸೈನ್ಗಳು, ಇಲ್ಲಿ ತಿರುಗಿ, ಬಲಕ್ಕೆ ತಿರುಗಿ, ಎಡಗೆ ತಿರುಗಿ ಅಂತ ನಾವು ಕಟೌಟ್ ಹಾಕಿರೋದ್ರಲ್ಲಿ ಏನೋ ಅದ್ರಲ್ಲಿ ಒಂದು ಮೆಸೇಜ್ ಇರೋದು, ಒಂದು ಲೈನ್ ಇರೋವಂಥದ್ದು ನಮಗೆ ಮೆಸೇಜ್ ಆಗಿರುತ್ತೆ. ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನ ನೋಡ್ತಾ ಹೋಗ್ತಾ ಇದ್ದಂಗೆ ಕೆಲವೊಂದು ಕೋಟ್ಸ್ಗಳು ಹಾಕಿರ್ತಾರಲ್ವಾ, ಅದು ಕೂಡ ನಮ್ಮ ಹೀಲಿಂಗ್ ಪ್ರೊಸೀಜರ್ ಅಲ್ಲಿ ನಾವು ಮುಂದಕ್ಕೆ ಹೋಗೋದಾಗಿರ್ಬೋದು, ಏಂಜಲ್ ಗೈಡೆನ್ಸ್ ಆಗಿರುತ್ತೆ ಇದು ಕೂಡ. ಮತ್ತೆ ಏಂಜಲ್ಸ್ ನಮಗೆ ಉತ್ತರ ಕೊಡ್ಬೇಕಾದ್ರೆ ಅಟ್ ಎ ಟೈಮ್ ಒಂದೇ ಕ್ವಶನ್ ಕೇಳಿ ಮತ್ತೆ ಆ ಕ್ವಶನ್ಗೆ ನಿಮ್ಗೆ ಪ್ರಾಪರ್ ಫುಲ್ ಆನ್ಸರ್ ಸಿಗೋವರೆಗೂ ಮತ್ತೆ ಇನ್ನೊಂದು ಕ್ವಶನ್ ಕೇಳಬೇಡಿ, ಕನ್ಫ್ಯೂಸ್ ಆಗತ್ತೆ. ಸೊ ಇವಾಗ ನೀವು ನಿಮ್ಮ ಪಾರ್ಟ್ನರ್ ಯಾರು ಅಂತಾನೆ ಗೊತ್ತಿಲ್ಲ, ಅವ್ರ ಬಗ್ಗೆ ತಿಳ್ಕೊಳ್ಬೇಕು, ಅವ್ರು ಯಾರು, ಅವ್ರ ಹೆಸರೇನು ಅಂತಾನೆ, ಅವ್ರ ಹೆಸರೇನು ಅಂತ ಕೇಳಿದ್ರೆ ಅವ್ರ ಹೆಸರೇನು ಅನ್ನೋಂಥ ಕ್ವಶನ್ನೇ ನಿಮಗೆ ಕಂಪ್ಲೀಟ್ಲಿ ಒಂದು 50 ಸಲ 100 ಸಲ ಒಂದೇ ಹೆಸರು ಕೇಳೋವರೆಗೂ ನಿಮಗ್ ಕನ್ಫರ್ಮ್ಲಿ ಆ ವ್ಯಕ್ತಿ ಹೆಸರು ಇದೆ ಅಂತ ನಿಮಗೆ ನಿಮ್ ಹಾರ್ಟ್ ಅಲ್ಲಿ ಅದು ಫೀಲ್ ಆಗೋವರೆಗೂ ಅದೊಂದೇ ಕ್ವಶನ್ ಮೇಲೆ ಇರಿ, ಕ್ವಶನ್ ಚೇಂಜ್ ಮಾಡಬೇಡಿ. ಇದು ಸ್ಟಾರ್ಟಿಂಗ್ ಅಲ್ಲಿ ಇದಾಗತ್ತೆ. ನೀವು ಹೋಗ್ತಾ ಹೋಗ್ತಾ ನಿಮ್ಗೆ ದಿನಕ್ಕೆ 4-5 ಕ್ವಶನ್ಗೆ ಆನ್ಸರ್ ತಗೊಳ್ಳೋ ಲೆವೆಲ್ ಬಂದ್ಬಿಡ್ತೀರಾ. ಸೊ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಒಂದು ಕ್ವಶನ್ ಕೇಳಿದ್ರಿ ಅಂದ್ರೆ ಅಟ್ ಎ ಟೈಮ್ ಅದು ಒಂದೇ ಕ್ವಶನ್ಗೆ ನಿಮ್ಗೆ ನಿಮ್ ಮನ್ಸಿಗೆ ತೃಪ್ತಿ ಆಗೋವರೆಗೂ, ಆನ್ಸರ್ ಸಿಗೋವರೆಗೂ ಅದೊಂದೇ ಕ್ವಶನ್ ಅಲ್ಲಿರಿ. ಏಂಜಲ್ಸ್ ಖಂಡಿತ ನಿಮಗ್ 1,00,000 ಸಲ ನೀವು ಆನ್ಸರ್ ಕೇಳಿದ್ರು ಅವ್ರು ಕೊಡ್ತಾರೆ, ಬೇಜಾರ್ ಮಾಡ್ಕೊಳಲ್ಲ. ಯಾಕೆಂದ್ರೆ ನಮಗೆ ಕ್ಲಾರಿಟಿಯಾಗಿ ಆನ್ಸರ್ ಕೊಡ್ಬೇಕು. ಅದಕ್ಕೋಸ್ಕರ ಹೆಸರು ಅನ್ನೋದು ಉದಾಹರಣೆ ಕೊಟ್ಟೆ ಅಷ್ಟೇ. ನಿಮ್ಮ ಪ್ರಶ್ನೆ ಏನಾದ್ರೂ ಆಗಿರ್ಲಿ, ಅಟ್ ಎ ಟೈಮ್ ಒಂದೇ ಪ್ರಶ್ನೆ ಕೇಳಿ. ನಿಮ್ಮ ಮನಸ್ಸಿಗೆ ತೃಪ್ತಿ ಆಗೋವರೆಗೂ, ಇದೇ ಉತ್ತರ ಅನ್ನೋದು ನಿಮ್ಗೆ ಸರಿಯಾಗಿ ಗೊತ್ತಾಗೋವರೆಗೂ ಪ್ರಶ್ನೆ ಚೇಂಜ್ ಮಾಡಬೇಡಿ, ಕನ್ಫ್ಯೂಸ್ ಆಗತ್ತೆ. ಆಮೇಲೆ ಯಾವ ಪ್ರಶ್ನೆಗೆ ಏನು ಉತ್ತರ ನಿಮ್ಗೇನು ಗೊತ್ತಾಗಲ್ಲ. ಆಮೇಲೆ ಮೇನ್ಲಿ ಸೋಲ್ ಲೆವೆಲ್ ಅಲ್ಲಿ ಇಳಿಬೇಕಾದ್ರೆ ನಾನ್ ಯಾರು ಅನ್ನೋಂಥ ಪ್ರಶ್ನೆ ಬರುತ್ತೆ. ಅದಂತೂ ತುಂಬಾ ಡೀಪ್. ನಾನು ಇದನ್ನ 6 ತಿಂಗಳು 9 ತಿಂಗಳೇನೋ ಅಷ್ಟ್ರ ಮಟ್ಟಿಗೆ ನಾನು ಯಾರು, ನಾನು ಆತ್ಮ ಅಂತ ನನಗೆ ಗೊತ್ತಾದಾಗ
ನನ್ನ ಬಗ್ಗೆ ನಾನ್ ತಿಳ್ಕೊಳ್ಬೇಕಾದ್ರೆ ನನ್ ಪರ್ಸನಲಿ ನಾನ್ ಯಾರು ಅನ್ನೋಂಥದ್ದು ಸೋಲ್ ಲೆವೆಲ್ ಅಲ್ಲಿ ಒಂದೇ ಕ್ವಶನ್ಗೆ ಏಂಜಲ್ಸ್ ಎಷ್ಟ್ರ ಮಟ್ಟಿಗೆ ಆನ್ಸರ್ ಕೊಟ್ರು ಅಂದ್ರೆ ತಿಂಗ್ಳುಗಟ್ಲೆ ನಾನ್ ನೋಡ್ದಾಗೆಲ್ಲ ಇಗ್ನೋರ್ ಮಾಡ್ಕೊಂಡೇ ಬಂದೆ. ನನ್ಗೆ ಅರ್ಥ ಆಗ್ತಾ ಇರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. 6ರಿಂದ 9 ತಿಂಗಳು ಕೊಟ್ಮೇಲೆ ಒಂದಿನ ಕನ್ಸ್ನಲ್ಲಿ ದೇವ್ರು ಬಂದ್ರು, ನೀನ್ ಯಾರು ಅಂತ ಕೇಳ್ದೆ ನಿನ್ಗೆ ಆನ್ಸರ್ ನಾವ್ ಅಷ್ಟು ಒಂದು 1,00,000 ಸಲಿ, ಕೋಟಿ ಸಲಿ ಹತ್ರ ಲೆವೆಲ್ ಕೊಟ್ಬಿಟ್ವಿ ನಿನ್ಗೆ. ಕೋಟಿ ಸಲಿ ಅಂತ ಎಲ್ಲ ಇಲ್ಲ, 1,00,000 ಸಲಿ ಹೇಳಿದ್ರುನು ನೀನ್ ಯಾಕ್ ನಂಬ್ತಾ ಇಲ್ಲ, ನೀನ್ ಯಾಕ್ ಕೇಳ್ತಾ ಇಲ್ಲ ಅಂತ ಕನ್ಸ್ನಲ್ಲಿ ಬಂದಿರೋ ಒಂದಿನ ಸರಸ್ವತಿ ದೇವಿ ಕನ್ಸ್ನಲ್ಲಿ ಬಂದು ಬೈದ್ರು. ಆಮೇಲೆ ಇದೆಲ್ಲ ನನ್ ಸ್ಪಿರಿಚುವಲ್ ಜರ್ನಿ ಹೀಗೆಲ್ಲ ಇರುತ್ತೆ, ಈ ತರ ಮೆಸೇಜ್‌ಗಳು ಸಿಗುತ್ತೆ ಅನ್ನೋಂಥದ್ದು ನನಗ್ ಗೊತ್ತಾಗಿದ್ದು. ಸೊ ಅದಕ್ಕೆ ನಾನು ಕಲಿಯುವಂಥ ಟೈಮಲ್ಲಿ ಎಷ್ಟೋ ಜನ ಮಾಡಿದ ವಿಡಿಯೋಗಳು ನನಗ್ ಹೆಲ್ಪ್ ಮಾಡಿದೆ. ನಾನ್ ಏನೇ ವಿಡಿಯೋಗಳು ಮಾಡಿದ್ರು ಸಹ ಇದ್ರಲ್ಲಿ ನನ್ನ ಪರ್ಸನಲ್ ಅನುಭವಗಳಿದೆ. ಸೊ ಎಷ್ಟೋ ಜನಕ್ಕೆ ನಾನು ಹೇಗೆ ಸ್ಟಕ್ ಆಗಿದ್ದೆ, ಯಾವ್ದು ಏನು ಗೊತ್ತಾಗ್ದಲೆ, ಪ್ರಾಬ್ಲಮ್‌ನ ಹೆಂಗ್ ಸಾಲ್ವ್ ಮಾಡ್ಕೊಳ್ಬೇಕು, ಹೆಂಗ್ ಮುಂದೆ ಹೋಗ್ಬೇಕು ಅನ್ನೋದು ಗೊತ್ತಾಗ್ದಲೆ ನಾನ್ ಸ್ಟಕ್ ಆಗಿದ್ದಾಗ ಯಾರ್ದೋ ವಿಡಿಯೋಗಳು ನನಗ್ ಹೆಲ್ಪ್ ಮಾಡಿತ್ತು. ನನ್ನ ಏಂಜಲ್ಸ್ ಕೂಡ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ, ನೀನ್ ವಿಡಿಯೋ ಮಾಡು ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಮಾಡು ಅಂತ ತುಂಬಾನೇ ಟಾರ್ಚರ್ ಮಾಡಿದ್ರು ನನ್ಗೆ. ಅದು ಟಾರ್ಚರ್ ಅನ್ನಿಸ್ತು ರಿಯಲಿ ನನಗೆ. ನನ್ಗೇನೇನು ಗೊತ್ತಿಲ್ಲ, ನಾನೇ ಇನ್ನೊಬ್ರಿಂದ ಕಲಿತಾ ಇದ್ದೀನಿ, ನಾನೇನ್ ಹೇಳಿ ಅಂತ ನನ್ನ ಏಂಜಲ್ಸ್‌ಗಳು ಹೇಳಿದ್ರೆ, ಇಲ್ಲ ಕನಸುಗಳು ಸಹ ಅಷ್ಟ್ರ ಮಟ್ಟಿಗಿತ್ತು. ಇವನ್ ಇಲ್ಲಿ ನನ್ ಒಂದ್ ಕನ್ಸು ಕೂಡ ನಾನ್ ಶೇರ್ ಮಾಡ್ತೀನಿ. ಇವನ್ ನನ್ DM ನನ್ ಕನ್ಸ್ನಲ್ಲಿ ಬಂದ್ಬಿಟ್ಟು ಏಂಜಲ್ಸ್ ಇಷ್ಟೊಂದು ಹೇಳ್ತಾ ಇದಾರೆ, ನಾನ್ ಮಾಡ್ಲಿಲ್ಲ, ಕೂತಿದ್ದೆ ನಾನು. ಅವರು ಒಂದ್ ಕನ್ಸು ಹೀಗೆ ಬಿತ್ತು, ನಾನು ನಾನ್ ವಿಡಿಯೋ ಮಾಡಲ್ಲ ಅಂತ ಹೇಳ್ಬಿಟ್ಟು ಹಠ ಮಾಡ್ತಿದ್ದೆ. ಆಗ ಒಂದಿನ ಕನ್ಸಲ್ಲಿ ನನ್ DM ಬಂದ್ಬಿಟ್ಟು, ನಾನ್ ಚಿಕ್ಕ ವಯಸ್ಸಲ್ಲಿ ನಾನ್ ಸ್ಕೂಲ್‌ಗೆ ಹೋಗ್ತಾ ಇದ್ನಲ್ಲ, ಆ ಸ್ಕೂಲ್ ದಾರಿಯಲ್ಲಿ ಒಂದು ಬೇರೆ ಸ್ಕೂಲ್ ಇತ್ತು. ಅಲ್ಲಿ ಒಂದು ಲೇಕ್ ತರ, ನೀರು, ನದಿ, ಇವಾಗೆಲ್ಲ ಕೆರೆಗಳು ಕಟ್ತಾರಲ್ಲ ಆ ತರ ಬೆಂಚ್‌ಗಳಿದೆ, ಲೈನ್‌ಗೆ ಟ್ರೀಸ್ ಇದೆ, ಚಂದಮಾಮ ಫುಲ್ ಮೂನ್ ಡೇ, ಫುಲ್ಲು ಹುಣ್ಣಿಮೆ ನಡೀತಿದೆ, ಅದ್ರ ಬೆಳಕಲ್ಲಿದೆ. ಅವ್ರು ನನ್ನನ್ನ ಕೈ ಹಿಡ್ಕೊಂಡು ಮಾತಾಡಿಸ್ಕೊಂಡು ಕರ್ಕೊಂಡ್ ಹೋದ್ರು. ಅಂಡ್ ಒಂದು ಕ್ಲಾಸ್ ರೂಮ್, ನಾನ್ ಫಸ್ಟ್ ಟೈಮ್ ನನ್ನನ್ನ ಅವ್ರು ಮೀಟ್ ಮಾಡಿದ್ದು ಅದೇ ಕ್ಲಾಸಲ್ಲಿ. ಮತ್ತೆ ಆ ಕನ್ಸು ಬೇರೆ, ಫಸ್ಟ್ ಟೈಮ್ ಅವ್ರು ಮೀಟ್ ಮಾಡಿದ ಕನ್ಸು ಬೇರೆ. ಈ ಸಲಿ ಕನ್ಸ್ನಲ್ಲಿ ಅದೇ ಕ್ಲಾಸ್‌ಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಎಷ್ಟೋ ಚಿಕ್ಕ ವಯಸ್ಸಿನಿಂದ ವಯಸ್ಸಾಗಿರೋರ್ವರ್ಗುನು, ಗಂಡಸ್ರು, ಹೆಂಗಸ್ರು, ಮಕ್ಕಳು ಎಲ್ಲಾರು, ಅಜ್ಜಿ ತಾತ ಎಲ್ಲಾರು ಕೂತಿದ್ದಾರೆ. ನೋಡು, ನೀನು ಮಾಡೋ ವಿಡಿಯೋಗಳಿಗೆ ಇಷ್ಟೊಂದ್ ಜನ ಕಾಯ್ತಾ ಇದ್ದಾರೆ, ನೀನು ವಿಡಿಯೋ ಮಾಡುವಂತ ಏಂಜಲ್ ನಿನ್ಗೆ ಗೈಡೆನ್ಸ್ ಮಾಡ್ತಾ ಇದ್ದಾರೆ, ನೀನ್ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ, ಮಾಡು ಅಂತ ಹೇಳಿದ್ರು. ಅದೇ ನಮ್ಮ ಏಂಜಲ್ಸ್ ಆಗ್ಲಿ, ಕನ್ಸ್ನಲ್ಲಿ ನಮ್ DM ಅಥವಾ DF ಕೊಡೋ ಅಂತ ಮೆಸೇಜಸ್‌ಗಳಾಗ್ಲಿ ನಮ್ಮನ್ನ ಬಲವಂತ ಮಾಡೋದಿಲ್ಲ, ನೀನ್ ಮಾಡ್ಲೇಬೇಕು ಅಂತ. ಮಾಡು ಅಂತ ಬೇಕಿದ್ರೆ 1000 ಸಲಿ ನಮಗ್ ಹೇಳ್ತಾರೆ, ನೀನ್ ಮಾಡ್ಲೇಬೇಕು ಅಂತ ಹೇಳೋದಿಲ್ಲ. ಅದಾದ್ಮೇಲೆ ಅವ್ರನ್ನೆಲ್ಲ ನೋಡ್ಬಿಟ್ಟು ನಾನ್ ಏನ್ ಹೇಳಿ ಅಂತ ನಾನು ಅಲ್ಲಿ ಎದ್ರುಕೊಂಡು ಓಡೋಗ್ಬಿಟ್ಟೆ ಆಮೇಲೆ ನಾನು ಅಲ್ಲಿಂದ. ಅದಾದ್ಮೇಲೆ ನಾನು ವಿಡಿಯೋಗಳು ಮಾಡಿ ಲೈಕ್ಸು, ಇದು ಜನಗಳು ನೋಡೋದಕ್ ಸ್ಟಾರ್ಟ್ ಮಾಡಿದ್ರು. ತುಂಬಾ ಕಡಿಮೆ ಜನನೇ ನೋಡ್ತಾರೆ. ಆದ್ರೂ ಸಹ ಒಂದ್ 10 ಜನಕ್ಕೆ ನನ್ ವಿಡಿಯೋಗಳು ಸದ್ಯಕ್ಕೆ ಇವಾಗ ಸಹಾಯ ಆಗ್ತಾ ಇದೆ ಅಂದ್ರೂನು, ಅಷ್ಟ್ ಜನನಾದ್ರೂ ನೋಡ್ತಾ ಇದ್ರಲ್ಲ, ಅಷ್ಟ್ ಜನನಾದ್ರೂ ತಿಳ್ಕೊಳ್ತಾ ಇದ್ದಾರಲ್ಲ ಅಂತ ನನಗ್ ತೃಪ್ತಿಗೋಸ್ಕರ ನಾನ್ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಈಗ ಕಂಟಿನ್ಯೂ ಆಗಿ. ಮತ್ತೆ ವಿಡಿಯೋಗಳು ಮಾಡೋದಕ್ ಸ್ಟಾರ್ಟ್ ಮಾಡಿದೆ. ನಾನು ನನ್ನ ಹೈಸ್ಕೂಲಲ್ಲಿ, ಅದು ನನ್ನ ಪ್ರೈಮರಿ ಸ್ಕೂಲ್ ಬಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಇತ್ತು. ನನ್ನ ಹೈಸ್ಕೂಲ್ ಬಂದು ಫಸ್ಟ್ ಫ್ಲೋರ್ ಅಲ್ಲಿ ಇತ್ತು. ನಾನು ನನ್ನ 9th or 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಂತ ಕ್ಲಾಸ್ ಅಲ್ಲಿ ಎಲ್ಲರೂ ಕೂತಿದ್ದಾರೆ. ನಾನು ನಿಂತ್ಕೊಂಡು ಪಾಠ ಮಾಡ್ತಾ ಇದ್ದೀನಿ ಆಕ್ಚುಲಿ. ಲಾಸ್ಟ್ ಬೆಂಚ್ ಅಲ್ಲಿ ನಾನು DM ಕುತ್ಕೊಂಡು ನೋಡ್ಕೊಂಡು ನಗ್ತಾ ಇದ್ರು. ಅವತ್ತು ನಾನು ಹೇಳಿದ್ದಕ್ಕೆ ಇವತ್ತು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ನಗ್ತಾ ಇದ್ರು. ಅವ್ರನ್ನ ನೋಡಿ ನಕ್ಬಿಟ್ಟು, ಅವ್ರು ನೋಡಿದ್ರೆ ನಗು ಬರುತ್ತೆ ಅಂತ ಹೇಳ್ಬಿಟ್ಟು ಮಿಕ್ದವ್ರು ನೋಡಿ ಕ್ಲಾಸ್ ಕಂಟಿನ್ಯೂ ಮಾಡ್ತಾ ಇದ್ದೆ ನಾನು. ಈ ರೀತಿ ಕನಸುಗಳಲ್ಲೂ ಸಹ ಏಂಜಲ್ಸ್ ಆಗಿರ್ಬೋದು, ನಮ್ಮ DM ಅಥವಾ DF ಆಗಿರ್ಬೋದು, ಇವರೆಲ್ಲ ಬಂದು ನಮ್ಗೆ ಕನಸುಗಳಲ್ಲಿ ಕೂಡ ಗೈಡೆನ್ಸ್ ಕೊಡ್ತಾರೆ. ನನ್ನ ಅನುಭವಗಳನ್ನ ಇವಾಗ ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂದ್ರೆ, ಈಗ ನೀವಿರುವಂತ ಕಾನ್ಫ್ಲಿಕ್ಟ್ ಅಥವಾ ಪ್ರಾಬ್ಲಮ್ಗಳಲ್ಲಿ ನಾನು ಕೂಡ ತುಂಬಾ ಇದ್ದೆ. ತುಂಬಾ ವರ್ಷಗಳಿಂದ ನನ್ನನ್ನು ನಾನು ಹೀಲ್ ಮಾಡ್ಕೊಂಡು ಇವತ್ತು
ನಾನು ಏನ್ ಅಚೀವ್ ಮಾಡಿದ್ದೀನಿ ಅನ್ನೋದಕ್ಕಿಂತನೂ ಕೂಡ ಬದುಕಿನ ಮೇಲೆ ಆಸೆ ಬಂದಿದೆ ನನಗೆ. ಬದುಕಬೇಕು ಅಂತ ಅನ್ಸಿದೆ. ಸೂಸೈಡಲ್ ಥಾಟ್ ಏನಾದ್ರು ಕಷ್ಟ ಬಂದ್ರೆ ಏನಾದ್ರು ಮಾಡ್ಕೊಂಡು ಸತ್ತೋಗ್ಬಿಡೋಣ ಎಷ್ಟು ಸಲಿ ಆ ಥರದ್ ಬಂದಿದೆ. ಅದನ್ನೆಲ್ಲ ಬಿಟ್ಬಿಟ್ಟು ಇವಾಗ ನನಗ್ ಬದುಕಿದ್ಮೇಲೆ ನಾನ್ ಬದುಕಬೇಕು ಅನ್ನೋಂಥ ಆಸೆ ಬಂದಿದೆ ನನ್ಗೆ. ಯಾವಾಗ್ಲೂ ಹತ್ಕೊಂಡು ಇದ್ದಂತ ಹಳೆ ಐಶ್ವರ್ಯ ಇಲ್ಲ ಈಗ. ಯಾವಾಗ್ಲೂ ಹ್ಯಾಪಿಲಿ ನೆಕ್ಸ್ಟ್ ಏನು, ನಾನು ಏನ್ ಹೀಲ್ ಮಾಡ್ಕೊಳ್ತಾ ಇದ್ದೀನಿ, ಮುಂದಕ್ಕೆ ಹೆಂಗ್ ಹೋಗ್ತಾ ಇದ್ದೀನಿ, ನಾನ್ ಹೇಗ್ ಸಂತೋಷವಾಗಿರ್ಬೇಕು. ಬಿಕಾಸ್ ನಾನ್ ಸಂತೋಷವಾಗಿದ್ರೆ ನಾನ್ ಪ್ರೀತಿಸ್ತಾ ಇರೋ ಆ ವ್ಯಕ್ತಿ ಕೂಡ ಎಲ್ಲೋ ಸಂತೋಷವಾಗಿರ್ತಾರೆ ಅನ್ನೋದು ನನ್ನ ನಂಬಿಕೆ. ಯಾಕೆಂದ್ರೆ ನಾವು ಒಂದೇ ಆತ್ಮದ 2 ಭಾಗ ಆಗಿರ್ತೀವಿ. ನಾವ್ ಹೀಲಿಂಗ್ ಮಾಡ್ಕೊಳ್ತಾ ಹೋದ್ರೆ ಆಟೋಮೆಟಿಕಲಿ ಅವ್ರು ಹೀಲ್ ಆಗ್ತಾ ಇರ್ತಾರೆ. ನಾವ್ ಹಿಂದೆ ಇರ್ಬೋದು, ಅವ್ರು ಮುಂದೆ ಇರ್ಬೋದು. ಹಿಂದೆ ಮುಂದೆ ಹೀಲ್ ಆಗ್ತಾ ಇರುತ್ತೆ. ಅದು ಮ್ಯಾಜಿಕಲಿ ಆಗ್ತಾ ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಇದೆಲ್ಲ ನಿಜಾನಾ ಅಂತೆಲ್ಲ ನನ್ಗೂ ಡೌಟ್ ಬರ್ತಾ ಇತ್ತು. ಬರ್ತಾ 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 ಆ ಡೌಟ್‌ಗಳು ಕಮ್ಮಿಯಾಗಿ ಕ್ಲಾರಿಟಿ ಜಾಸ್ತಿ ಆಗ್ತಾ ಹೋಯ್ತು. ಬಿಕಾಸ್ ನನ್ನ ಲೈಫ್‌ನಲ್ಲಿ ಇವತ್ತು ತೃಪ್ತಿಯಾದಂತ ಬದುಕು ನಾನ್ ಬದುಕ್ತಾ ಇರೋದಕ್ಕೆ ಈ ಒಂದು ಸ್ಪಿರಿಚುವಲ್ ಜರ್ನಿ ನನ್ಗ್ ತುಂಬಾನೇ ಹೆಲ್ಪ್ ಮಾಡಿದೆ. ಸೊ ಅದಕ್ಕೆ ನಂತರ ಸ್ಟಕ್ ಆಗಿರೋರ್ಗೆ ಈ ನನ್ನ ಸ್ಟೋರಿ ಇನ್ಸ್ಪೈರ್ ಆಗ್ಲಿ ಅಂತ ನನ್ನ ವಿಡಿಯೋಗಳ ಜೊತೆಗೆ ಈಗ ನನ್ನ ಪರ್ಸನಲ್ ವಿಷಯಗಳನ್ನ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ಅವಶ್ಯಕತೆ ಯಾರಿಗಿದೆ ಅವ್ರಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಎ ರೀಸನ್. ಬಾಯ್, ಐ ಲವ್ ಯು ಆಲ್.